ಬಲೋ ಭಾರತ್ ಮಾತಾ ಕಿ ವಂದೇ ವಂದೇ. ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದಂಥ ಎಲ್ಲ ಭಾವಿ ಅಗ್ನಿವೀರರೇ, ಇಂದು ನಾವು 2ನೇ ರವಿವಾರ. ಇದರ ಉದ್ದೇಶ ಏನಪ್ಪ ಅಂದ್ರೆ ನಿಮ್ಮ ರಿಸಲ್ಟ, ನಿಮ್ಮ ಫಲಿತಾಂಶವನ್ನು ನೀವೇ ತಿಳ್ಕೋದ್ರಿ. ನಿಮ್ಮ ರಿಸಲ್ಟನ್ನು ನೀವೇ ತಿಳ್ಕೋದು. ನಾವು ಇಲ್ಲಿ ಏನು ಮಾಡೀವಪ್ಪ ಅಂದ್ರೆ ಈಗಾಗಲೇ ಬಾಕ್ಸ್ಗಳನ್ನ ಮಾಡಿದ್ವಿ. ನಿಮಗೆಲ್ಲ ಬಾಕ್ಸ್ಗಳು ಕಾಣಿಸ್ತಾ ಇದ್ದಾವೆ. 4 ಬಾಕ್ಸ್ಗಳಿದಾವೆ. ಪ್ರತಿ ಸಲ ಹೆಂಗಿರ್ತೈತಪ್ಪ ಅಂದ್ರೆ ಫಸ್ಟು ಸೆಕೆಂಡು 2 ಗ್ರೂಪ್ಗಳನ್ನ ಮಾತ್ರ ಮಾಡ್ತಾಯಿದ್ರು. ಈ ಸಲ ಏನು ಮಾಡ್ಯಾರಪ್ಪ ಅಂದ್ರೆ 4 ಗ್ರೂಪ್ಗಳನ್ನ ಮಾಡ್ಕೊಂಡಾರ. ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತದ ಟೈಮಿಂಗು. 5:30 ಓಡ್ರೆ ಫಸ್ಟ್ ಗ್ರೂಪ, 5:31ರಿಂದ 5:45 ಓಡ್ರೆ ಸೆಕೆಂಡ್ ಗ್ರೂಪ, 5:45ರಿಂದ 6 ನಿಮಿಷ ಒಳಗೆ ಓಡ್ರೆ ಥರ್ಡ್ ಗ್ರೂಪ, 6 ನಿಮಿಷದಿಂದ 6:15 ಓಡ್ರೆ ಫೋರ್ತ್ ಗ್ರೂಪ. ನಿಮ್ಗೆಲ್ಲರಿಗೂ ಗೊತ್ತೈತಿ ಈಗಾಗಲೇ ಟೈಮಿಂಗ. ನೀವೆಲ್ಲ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ರನ್ನಿಂಗವನ್ನು ಬಿಟ್ಟ ಮೇಲೆ ಯಾರು ಯಾವ ಟೈಮ್ದಾಗ ಬರ್ತೀರಿ, ಇಲ್ಲಿ ನಮ್ಮ ಸರ್ಗಳು ಇರ್ತಾರೆ. ಇದು ಫಸ್ಟ್ನೇ ಗ್ರೂಪ್, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಇದು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, ಇದು ಫಸ್ಟ್ ರೀ. ಈ ಕಡೆಯಿಂದ ಹೋಗ್ತೀವಿ ನಾವು, ಗೊತ್ತಾಗತ್ತೆ ಎಲ್ಲರಿಗೂ. ಅದನ್ನು ಫಸ್ಟ್ ಮಾಡಿರಿ. ಏನು ಮಾಡ್ತೀರಿ ಅಂದ್ರೆ ಲಾಸ್ಟ್ ಬಂದವರು ಅಲ್ಲೇ ಓಡ್ತೀರಿ ನೀವು. ಹಂಗೆ ಆಗಬಾರ್ದು ಉದ್ದೇಶ ಇಟ್ಕೊಂಡು ಫಸ್ಟ್ ಗ್ರೂಪನ್ನು ಈ ಕಡೆ ಮಾಡ್ಕೊಂಡ್ವಿ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು 4 ಗ್ರೂಪ್ಗಳನ್ನ ಮಾಡ್ಕೊಂಡ್ವಿ. ನೋಡಿರಿ ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಯಾವ ಗ್ರೂಪ್ನಾಗ ಬರ್ತೀರಿ ಪ್ರಯತ್ನ ಮಾಡಿರಿ. ಆಮೇಲೆ ರಿಸಲ್ಟ್ ಈಗಾಗಲೇ ಬಹುಶಃ ನಾಳೆ ದಿವಸ ರಿಸಲ್ಟ್ ಬರುವಂಥ ಚಾನ್ಸ್ ಅದ. ನಾಳೆ ಬರುವಂಥ ಚಾನ್ಸ್ ಅದ ರಿಸಲ್ಟ. ನೋಡೋಣ, ಇನ್ನೂ ಸುದ್ದಿ ಬರ್ತಾ ಇದೆ, ಇನ್ನೂ ಫೈನಲ್ ಆಗಿಲ್ಲ. ನಾಳೆ ಬರ್ಬೋದು ಅಂತಕ್ಕಂಥ ಸುದ್ದಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಬರ್ಬೋದು ಅಂತ ಬರ್ತಾ ಇದೆ. ನೋಡೋಣ, ಎಲ್ಲರೂ ಪಾಸ್ ಆದರೆ ಭಾಳ ಒಳ್ಳೆಯದಾಗ್ತದೆ. ಯಾಕಂದರೆ ನಿಮ್ಗೆ ಈಗಾಗಲೇ ಗೊತ್ತು 50 ಪ್ರಶ್ನೆಗೆ ನೀವು 25 ಮೇಲೆ ಹಾಕಿರಿ ಅಂದ್ರೆ ಅಂಥವ್ರನ್ನ ಫಿಸಿಕಲ್ಗೆ ಬಂದೇ ಬರ್ತೀರಿ. ಎಲ್ಲರೂ ನಿಮ್ಗೆ ಗೊತ್ತಿರಲಿ. ಎಷ್ಟು ಹಾಕ್ಯಾರಿ ನಿಮ್ಗೆ ಗೊತ್ತಿರಿ, ಎಕ್ಯುರೇಟ್ ಎಷ್ಟು ಹಾಕ್ಯಾರಿ ನಿಮ್ಗೆ ಗೊತ್ತಾ. ನಾವು ಪ್ರತಿ ರವಿವಾರ ಒಂದೊಂದು ವಿಶೇಷ ಒಂದೊಂದು ಸಬ್ಜೆಕ್ಟನ್ನು ತೆಗೆದುಕೊಂಡು ನಾವು ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಹೋದ ರವಿವಾರ ಏನಪ್ಪ ಅಂದ್ರೆ ನಾವು ರನ್ನಿಂಗ್ ಓಡಬೇಕಾದ್ರೆ ಯಾವ ರೀತಿ ಓಡಬೇಕು ಅಂತಕ್ಕಂಥ ಸಬ್ಜೆಕ್ಟನ್ನು ಇಟ್ಕೊಂಡು ಹೋದ ರವಿವಾರ ಎಲ್ಲ ಹೇಳಿದ್ದೀನಿ ನಾನು. ಈ ರವಿವಾರ ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂದ್ರೆ ಮೆಡಿಕಲ್ ಬಗ್ಗೆ ರೀ. ಒಂದು 15 ನಿಮಿಷ ಅದನ್ನು ಹೇಳ್ಕೊಂಡು ಮುಂದೆ ನಾವು ರನ್ನಿಂಗ್ ಹೋಗಿಬಿಡ್ನಿ ಎಲ್ಲರೂ. ಫಸ್ಟ್ ಮೆಡಿಕಲ್ ಸ್ಟಾರ್ಟ್ ಮಾಡ್ತೀನಿ. ನೋಡಿರಿ, ನಾವು ಇವತ್ತು ಫಸ್ಟು ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟಂಗೆ ಮೆಡಿಕಲ್ ಯಾವ ರೀತಿ ಚೆಕ್ ಮಾಡ್ತಾರೆ ಅಲ್ಲಿಂದನೇ ನಾನು ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ 15 ನಿಮಿಷ ಮುಗಿಸೋಕೆ ಪ್ರಯತ್ನ ಮಾಡ್ತೀನಿ. ಎಲ್ಲಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಬೇಕು, ಟ್ಯಾಟೋ ಇರಬಾರ್ದು ರೀ. ಫಸ್ಟ್ ಟ್ಯಾಟೋದವ್ರು ಯಾರಾದರೂ ಇದ್ದರೆ ಅಡ್ವಾನ್ಸಾಗಿ ರಿಮೂವ್ ಮಾಡ್ಕೋದು ಒಳ್ಳೆಯದು. ನೀವು ರಿಮೂವ್ ಮಾಡ್ಕೋತಂತೇಳಿ ಕೆಲವೊಂದು ಜನ ಏನು ಮಾಡ್ತಾರೆ ಅಂದ್ರೆ ಸುಣ್ಣ, ಆಮೇಲೆ ಏನು ರೀ ಇನ್ನೊಂದು ಏನು ಹಾಕ್ತಾರೆ ಅದಕ್ಕೆ, ಸಾಬೂನು ಪುಡಿ ಸುಣ್ಣ 2 ಕಲಿಸಿ ಅದು ಹಂಚಿ ಬಟ್ಟಿದ್ದಲ್ಲಿ ಟ್ಯಾಟೋ ಇದ್ದಲ್ಲಿ ಹಚ್ತಾರೆ. ಆ ರೀತಿ ಹಚ್ಚಿದಾಗ ತೂತು ಬೀಳ್ತೈತ್ರಿ. ಅದು ಇಲ್ಲತ್ತಲ್ಲ, ನೋವು ಆಗ್ತದೆ. ಆದ್ರೆ ಹೊಳ್ಳಿ ಅದ ನೋವು ಆತಂದ್ರೆ ಗಂಟು ಹಾಕೈತ್ರಿ. ಗಂಟು ಆತಂದ್ರೆ ಮೆಡಿಕಲ್ ಅನ್ಬಿಟ್ಟು ಹಾಕಿರಿ ನೀವು ಹೊಳ್ಳಿ. ದಯವಿಟ್ಟು ಆ ರೀತಿ ಯಾರು ಮಾಡ್ಕೋಬೇಡ್ರಿ. ಇನ್ನು ಕೆಲವೊಂದು ಜನ ವಿದ್ಯಾರ್ಥಿಗಳು ನಾನು ನೋಡೀನಿ ರೀ, ಮೇಣಬತ್ತಿ ಹೆಚ್ಚು ಸುಟ್ಕೋತಾರೆ ರೀ ಡೈರೆಕ್ಟ್. ಹಿಂಗೆ ಕೆಟ್ಟ ನೋವು ರೀ ಅದು ನೋವು, ಅದು ಪ್ರಾಬ್ಲಮ್ ಆಕೈತ್ರಿ. ಅದರಿಂದ ನೀವು ಮೆಡಿಕಲ್ ಅನ್ಫಿಟ್ ಆಗುವಂಥ ಚಾನ್ಸ್ ಇರ್ತೈತಿ. ಎಲ್ಲರಿಗೂ ಗೊತ್ತಿರಲಿ ನಿಮ್ಗೆ, ನಮ್ಮ ದೇಹದಾಗ ಎಲ್ಲ ಕಡೆ ನರಗಳು ಇರ್ತಾವೆ ರೀ. ನೀವು ಆ ರೀತಿ ಸುಟ್ಕೋದು ಮಾಡಿರಿ ಅಂದ್ರೆ ನಿಮ್ಮ ನರ ಕಟ್ಟಾಕೈತ್ರಿ ಅಲ್ಲಿ, ಅದು ಪ್ರಾಬ್ಲಮ್ ಆಗ್ತದೆ. ಎಲ್ಲರಿಗೂ ಗೊತ್ತಿರಲಿ. ದಯವಿಟ್ಟು ಯಾರು ಆ ರೀತಿ ಮಾಡಬೇಡ್ರಿ. ಈಗ ಎಲ್ಲ ಕಡೆ ಏನು ಮಾಡ್ಯಾರಪ್ಪ ಅಂದ್ರೆ ಕೆಲವೊಂದು ಹಾಸ್ಪಿಟ್ಲ್ದಾಗ ಟ್ಯಾಟೋನ ರಿಮೂವ್ ಮಾಡ್ತಾ ಇದ್ದಾರೆ. ಆದರೆ ಒಂದೇ ಸಲಕ್ಕೆ ರಿಮೂವ್ ಆಗೋದಿಲ್ಲ, ಅದು 3ರಿಂದ 4 ಸಲ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ. ಅಂದ್ರೆ ಕರೆಂಟ್ ಶಾಕ್ ಕೊಟ್ಟು ಹೀಟ್ಲಿ ಅದನ್ನ ತೆಗಿತಾರೆ ರೀ. ಆ ರೀತಿ ಇರ್ತದೆ. ಹಂಗೆ ಮಾಡ್ಕೊರಿ, ಅದು ಒಳ್ಳೆಯದು. ಹಂಗೆ ತೆಗೆಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಫಸ್ಟ್ ಸ್ಟಾರ್ಟ್ ಮಾಡೋ ನೇರವಾಗಿ. ಮೊದಲೇದು ನೋಡಿರಿ, ಏನೇನು ಚೆಕ್ ಮಾಡ್ತಾರೆ ಅಂದ್ರೆ ಫಸ್ಟ್ ಕಣ್ಣಿನಾಗ ರೀ. ಕಣ್ಣಿನಾಗ 3 ಟೈಪ್ ಚೆಕ್ ಮಾಡ್ತಾರೆ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಕಣ್ಣೊಳಗೆ 3 ಟೈಪ. ಒಂದು ಬ್ಯಾಲೆನ್ಸ, ಆಮೇಲೆ ಇನ್ನೊಂದು ಕಲರ್ ಬ್ಲ್ಯಾಂಡ್ನೆಸ್ಸ, ಇನ್ನೊಂದು ಏನಪ್ಪ ಅಂದ್ರೆ ಡಿಸ್ಟೆನ್ಸ. 3 ಥರ ಕಣ್ಣೊಳಗೆ ಚೆಕ್ ಮಾಡ್ತಾರೆ. ಕಣ್ಣೊಳಗೆ ಫಸ್ಟ್ನೇದು ನೋಡಿರಿ ಬ್ಯಾಲೆನ್ಸ. ಇಲ್ಲಿ ನನ್ನ ಕಡೆ ಮುಖ ಮಾಡ್ತಮ್ಮ. ಇಲ್ಲಿ ನೋಡಿರಿ, ಬ್ಯಾಲೆನ್ಸ್ ಅಂದಾಗ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಅವ್ರು ಒಂದು ಪೆನ್ ಹಿಡಿಬೋದು, ಅಥವಾ ಏನಾದರೂ ಒಂದು ವಸ್ತು ಹಿಡಿಬೋದು, ಅಥವಾ ಅವ್ರ ಬಟ್ ಮುಖಾಂತರನೂ ಅವ್ರು ತೋರಿಸ್ಬೋದು. ಹುಡುಗರಿಗೆ ಕಾಣಿಸ್ಲಿ ಕಡೆಯರು. ನೋಡಿರಿ, ಫಸ್ಟ್ ನೀವು ಪಾಯಿಂಟ್ ಹೆಂಗೆ ಇಡ್ಬೇಕಂದ್ರೆ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಅಲ್ಲಿ ಒಮ್ಮೆ ನೀವು ಮೆಡಿಕಲ್ ಅನ್ಬಿಟ್ಟು ಹಾಕಿರಿ. ನೀವು ಕಣ್ಣು ಕರೆಕ್ಟ್ ಇದ್ದು ಮೆಡಿಕಲ್ ಅನ್ಬಿಟ್ಟು ಹಾಕಿರಿ. ಯಾಕೆ ಗೊತ್ತಿರಂಗಿಲ್ಲ ಅಂದರೆ ಹೆಂಗೆ ನಾವು ನೋಡ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಬ್ಯಾಲೆನ್ಸ್ ಒಳಗೆ ಇಲ್ಲಿ ನೋಡಿರಿ ಯಾವ ರೀತಿ ನೋಡ್ಬೇಕಂದ್ರೆ, ಪೆನ್ ಹಿಡೀಲಿ ಏನೋ ಇಡಲಿ, ಪಾಯಿಂಟ್ ಎಲ್ಲಿ ಇರ್ಬೇಕಂದ್ರೆ ಇಲ್ಲಿ ತುದಿ ಪಾಯಿಂಟ್ ಇರ್ಬೇಕು ರೀ. ನಿಮ್ಮ ಕಣ್ಣು 2 ಕಣ್ಣು ಎಲ್ಲಿ ಲಕ್ಷ ಇರ್ಬೇಕಂದ್ರೆ ಇಲ್ಲಿ ತುದಿ ಪಾಯಿಂಟನ್ನು ನೋಡ್ತಿರ್ಬೇಕು ರೀ. ಕರೆಕ್ಟ್ ನೀವು ಪಾಯಿಂಟ್ ನೋಡ್ರೆ ಕಣ್ಣು ಕರೆಕ್ಟಾಗಿ ಬರ್ತದೆ ರೀ. ಇಲ್ಲಿ ನೋಡು, ನೀವು ಒಂದು ಕರೆಕ್ಟ್ ಬರ್ತೈತಿ. ಈಗ ಪೆನ್ನ ತೊಗೊಂಡು ನೋಡಪ್ಪ, ಈ ಪೆನ್ ತುದಿನ ನೋಡಬೇಕು, ಬೇರೆ ಕಡೆ ಎಲ್ಲಿ ನೋಡಬಾರ್ದು. ಕಾಣಿಸಾದ ಪೆನ್ ತುದಿ ಕಾಣಿಸಾದಿ. ಓಕೆ, ಸ್ವಲ್ಪ ಸೈಡ್ ಮೇಲೆ ನೋಡು. ಕಣ್ಣು ತುದಿನ ನೋಡಬೇಕು. ಮುಖ ಒಳಸಂಗಿಲ್ಲ. ನಿನ್ನ ಮುಖ ಅಲ್ಲಿ ಇರಬೇಕು, ಕಣ್ಣು ಮಾತ್ರ, ಮುಖ ಒಳಸಂಗಿಲ್ಲ. ಕಣ್ಣು ನೋಡ್ರಿ, 2 ಗುಡ್ಡಿ 2 ಸೈಡ್ ಬರ್ಬೇಕು ರೀ. ಒಟ್ಟು ಮುಂದಿನ ತುದಿ ಪಾಯಿಂಟ್ ಬಿಟ್ಟು ನೀವು ಬೇರೆ ಕಡೆ ಎಲ್ಲಿ ನೋಡಬಾರ್ದು. ಕಾಣಿಸಾತ್ರಿ ಎಲ್ಲರಿಗೂ? ನೋಡ್ರಿ, ಇದು
ಸೈಡ್ ಟು ಸೈಡ್ ರೀ. ಹಾಂ, ಆಮೇಲೆ ನೆಕ್ಸ್ಟ್ ಹಿಂಗೆ ಮಾಡೋ ಮುಂದೆ ಸ್ವಲ್ಪ ಕಣ್ಣು ನುಸ್ತದ ರೀ, ಕಣ್ಣು ನುಸ್ತದ. ಆಮೇಲೆ ನೆಕ್ಸ್ಟ್ ನೋಡ್ರಿ ಈಗಿನ ಪಾಯಿಂಟ, ಈಗ ಸೆಂಟ್ರ್ ಎರಡು ಗುಡ್ಡಿ ಇಲ್ಲಿ ಕೂಡ್ಬೇಕು ರೀ. ಎರಡು ಗುಡ್ಡಿ ಇಲ್ಲಿ ಕೂಡ್ಬೇಕಂದ್ರೆ ನೋಡ್ರಿ ತುದಿ ಪಾಯಿಂಟ್ ಬಿಟ್ಟು ತಮ್ಮ ಎಲ್ಲಿ ನೋಡಬಾರ್ದು. ನೀವು ಬೇರೆ ಕಡೆ ನೋಡಿದ್ರೆ ಕಣ್ಣು ಬೇರೆ ಕಡೆ ನೋಡ್ಕೋ. ಗುಡ್, ಕಾಣಿಸ್ತಲ್ಲ ಎಲ್ಲರಿಗೂ? ಹಾಂ, ಓಕೆ. ನೆಕ್ಸ್ಟ್ ಈ ತುದಿ ಪಾಯಿಂಟ್ ನೋಡಬೇಕು, ಬೇರೆ ಕಡೆ ಎಲ್ಲಿ ನೋಡಬಾರ್ದು. ತುದಿ ಪಾಯಿಂಟ್ ಬಿಟ್ಟು ನೀನು ಬೇರೆ ಕಡೆ ಎಲ್ಲಿ ಲಕ್ಷ ಇರಬಾರ್ದು. ತುದಿ ಪಾಯಿಂಟ್ ಮುಖ ಯಾವ್ಸ್ಬೇಡ, ಕಣ್ಣಟ್ಟ, ಕಣ್ಣಷ್ಟ ರೀ, ಕಣ್ಣಷ್ಟ, ಕಣ್ಣಷ್ಟ. ಒಟ್ಟ ಪಾಯಿಂಟ್ ತುದಿನ ನೋಡ್ತಿರ್ಬೇಕು, ಬೇರೆ ಏನು ನೋಡಬಾರ್ದು. ತುದಿನ ನೋಡ್ತಾ ಇರಬೇಕು, ಮುಖ ಒಳಸ್ಬೇಡ. ಒಟ್ಟು ಕಣ್ಣಟ್ಟ ತಿರುಗಬೇಕು, ನೀನು ಕಣ್ಣಷ್ಟ ತಿರುಗಬೇಕು. ಗುಡ್, ನೋಡ್ಕೊಂಡ್ರಿ? ಇದು ಬ್ಯಾಲೆನ್ಸ್ ಅಂತೀವಿ ನಾವು. ಇದು ಏನಂದ್ರೆ ನಿಮ್ಗೆ ಎಲ್ಲರಿಗೂ ಕರೆಕ್ಟ್, ಎಲ್ಲರೂ ಪಾಸ್ ಹಾಕಿರಿ ನೀವು. ಆದ್ರೆ ನಿಮ್ಗೆ ಏನು ಗೊತ್ತಿರಂಗಿಲ್ಲ ಅಂದ್ರೆ ಒಮ್ಮೆ ಈ ಪಾಯಿಂಟ್ ಬಿಟ್ಟು ನೀವು ಬೇರೆ ಕಡೆ ನೋಡ್ರಿ, ಕಣ್ಣು ಬೇರೆ ಕಡೆ ಹೋಗ್ರಿ, ಮತ್ತೆ ಗೊತ್ತಿರಲಿ. ಈ ಪಾಯಿಂಟನ್ನು ನೋಡ್ಬೇಕು, ತುದಿನ ನೋಡಬೇಕು. ಇದಕ್ಕೆ ನಾವು ಏನಂತೀವಪ್ಪ ಅಂದರೆ ಬ್ಯಾಲೆನ್ಸ್ ಅಂತೀವಿ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಕಲರ್ ಬ್ಲ್ಯಾಂಡ್ನೆಸ್ ರೀ. ಕಲರ್ ಬ್ಲ್ಯಾಂಡ್ನೆಸ್ ಒಳಗೆ ಅದ್ರಾಗ ಏನಿರ್ತಪ್ಪ ಅಂದ್ರೆ ಬೇರೆ ಬೇರೆ ಸಂಖ್ಯೆಗಳಿರ್ತಾವೆ. ಅಲ್ಲಿ 5, 10, 24, 30 ಈ ರೀತಿ ಬೇರೆ ಬೇರೆ ಸಂಖ್ಯೆಗಳಿರ್ತಾವೆ. ಒಬ್ಬೊಬ್ರಿಗೆ ಒಂದೊಂದು ಕಲರ್ ಡಿಮ್ ಇರ್ತಾರೆ ರೀ, ಹಿಂಗೆ ಇಟ್ಟಿರ್ತಾರೆ. ಒಬ್ಬೊಬ್ರಿಗೆ ಅಕ್ಷರ ಕಾಣೋದಿಲ್ಲ. ಅದು ನಿಮ್ಗೆ ನಾಳೆ ರವಿವಾರ ತೋರಿಸ್ತೀನಿ, ನಾನು ಅಂತೆಗೆ ಬುಕ್ದಾವು ನಾಳೆ ರವಿವಾರ ತೋರಿಸ್ತೀನಿ, ಅದೆಲ್ಲ ತೋರಿಸ್ತಾರೆ ಒಂದು. ಆಮೇಲೆ ಇನ್ನೊಂದು ಏನಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ ಫಿನಿಶಿಂಗ್ ಪಾಯಿಂಟ ಇರ್ತದೆ ರೀ. ಹಿಂಗೆ ಕೈ ಹಿಡಿದು ಹಿಂಗೆ ರೌಂಡ್ ಬರ್ತಿರ್ತದೆ ರೀ, ಹಿಂಗೋಗಿ ಈ ರೀತಿ ರೌಂಡ್ ಬಂದು ಹಿಂಗೆ ಫಿನಿಶಿಂಗ್ ಬರ್ತದೆ. ಎರಡು ಕಡೆ ಇಂಟು ಇರ್ತದೆ, ಈ ಕಡೆನೂ ಇಂಟು ಮಾರ್ಕ್ ಇರ್ತದೆ, ಈ ಕಡೆನೂ ಇಂಟು ಮಾರ್ಕ್ ಇರ್ತದೆ. ಒಂದು ಸ್ಟಾರ್ಟಿಂಗು ಒಂದು ಫಿನಿಶಿಂಗ್ ಅಂತ ತಿಳ್ಕೊಂಡು ನಾವು ಆ ರೀತಿ ಹೋಗ್ಬೇಕು. ಗೊತ್ತಾಗತ್ತೆ ಎಲ್ಲರಿಗೂ? ಅದು ಕಲರ್ ಬ್ಲ್ಯಾಂಡ್ನೆಸ್ ಅಂತೀವಿ. ಇದು ಕಲರ್ ಬ್ಲ್ಯಾಂಡ್ನೆಸ್ ಅಂತೀವಿ ನಾವು. ಅದ್ರ ಬುಕ್ ನಾಳೆ ವಾರ ತೋರಿಸ್ತೀನಿ ನಿಮ್ಗೆ, ಅದನ್ನ ತೋರಿಸಿದ್ರೆ ಕರೆಕ್ಟ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಕಣ್ಣಿನೊಳಗೆ 6/6 6/9 ಇರ್ತದೆ. ಎರಡೂ ಕಣ್ಣುಗಳನ್ನು ಚೆಕ್ ಮಾಡ್ತಾರೆ. ಎರಡೂ ಕಣ್ಣು ಚೆಕ್ ಮಾಡಬೇಕಾದ್ರೆ ಒಂದು ಕಣ್ಣು ಮುಚ್ಚಿರ್ತಾರೆ, ಈ ರೀತಿ ಮುಚ್ಚಬಹುದು ಒಂದು, ಅಥವಾ ನಿಮಗೆ ಚಸ್ಮಾ ಹಾಕಿ ಒಂದು ಸೈಡ ಬ್ಲ್ಯಾಕ್ ಗ್ಲಾಸ್ ಹಾಕಿ ತೋರಿಸ್ಬೋದು ರೀ. ಈ ರೀತಿಯಾಗಿ ಒಂದೊಂದು ಕಣ್ಣು ಚೆಕ್ ಮಾಡ್ತಾರೆ ರೀ. 6/6 6/9 ಅಲ್ಲಿ ಏನಿರ್ತಾವಪ್ಪ ಅಂದ್ರೆ ಸಂಖ್ಯೆಗಳಿರ್ತಾವೆ ರೀ. ಅಲ್ಲಿ ಸಂಖ್ಯೆಗಳು ABCD ಇರ್ಬೋದು, ಅಥವಾ 1 2 3 ಇರ್ಬೋದು. ಅವು ಏನು ಸಂಖ್ಯೆ ಕಾಣಿಸ್ತಾವೆ, ಅವ್ರು ಏನು ಹಿಡಿದು ತೋರಿಸ್ತಾರ ಅದನ್ನ ನೋಡಿ ನೀವು ಕರೆಕ್ಟಾಗಿ ಹೇಳಬೇಕು. ಇದು ಕಣ್ಣಿನೊಳಗೆ 3 ಟೈಪ್ ರೀ. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂಗ್ರಿ. ಮೂಗಿನ್ಯಾಗ ಏನಂದ್ರೆ ಮೂಗಿನ್ಯಾಗ ಮೌಸ್ ಬೆಳೆದಿರಬಾರ್ದು. ಮೂಗಿನ್ಯಾಗ ಮೌಸ್ ಬೆಳೆದತ್ತಂದ್ರೆ ಎರಡು ಕಡೆ ಮೂಗಿನ ಹೊರಳಿಗಳನ್ನ ಚೆಕ್ ಮಾಡ್ತಾರೆ. ಮೂಗಿನ್ಯಾಗ ಮೌಸ್ ಬೆಳೆದತ್ತಂದ್ರೆ ಮೆಡಿಕಲ್ ಅನ್ಫಿಟ್ ಆಗ್ತದೆ, ನಿಮ್ಗೆ ಗೊತ್ತಿರಲಿ. ಆ ರೀತಿ ಏನಾದರೂ ಇತ್ತಂದ್ರೆ ನೀವು ಆಪ್ರೇಷನ್ ಮಾಡ್ಕೋಬೋದು ರೀ. ಆಪ್ರೇಷನ್ ಮಾಡ್ಕೊಂಡ್ರೆ ಮೆಡಿಕಲ್ ಅನ್ಫಿಟ್ ಆಗೋದಿಲ್ಲ, ಗೊತ್ತಿರಲಿ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ತಿಳ್ಕೊತಾರಂದ್ರೆ ಆಪ್ರೇಷನ್ ಮಾಡ್ರೆ ಆರ್ಮಿ ಒಳಗೆ ಹೋಗಕ್ಕೆ ಬರೋದಿಲ್ಲ. ಹಂಗೇನು ಸಂಬಂಧ ಇಲ್ಲ ರೀ. ಅದರಿಂದ ನಿಮಗೆ ಪ್ರಾಬ್ಲಮ್ ಇದ್ದರೆ ಮಾತ್ರ ಮೆಡಿಕಲ್ ಅನ್ಫಿಟ್ ಆಗ್ತದೆ, ಇಲ್ಲಾಂದ್ರೆ ಏನು ಸಮಸ್ಯೆ ಇಲ್ಲ. ಆಮೇಲೆ ಹೊಲಿಗೆ ಬಿದ್ದರೆ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಆ ರೀತಿ ಕೆಲವೊಂದು ವಿದ್ಯಾರ್ಥಿಗಳು ತಲೆಯಾಗೈತಿ, ಅದನ್ನ ತೆಗೀರಿ, ಅದೇನು ಸಂಬಂಧ ಇಲ್ಲ. ಹೊಲಿಗೆ ಬಿದ್ದರೂ ಏನು ಪ್ರಾಬ್ಲಮ್ ಇಲ್ಲ, ಅದರಿಂದ ಸಮಸ್ಯೆ ಆಗಬಾರ್ದು ರೀ. ಅದನ್ನು ಡಾಕ್ಟ್ರ್ ಚೆಕ್ ಮಾಡಿ ನೋಡ್ತಾರೆ ಅಷ್ಟೇ ರೀ. ಮೂಗಿನ್ಯಾಗ ಮೌಸ್ ಇತ್ತಂದ್ರೆ ಆಪ್ರೇಷನ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಾಯಿ ರೀ. ಬಾಯಿ ನೋಡಿರಿ, 4 ಬಳ್ಳು ಫಸ್ಟ್ ಬಾಯಾಗ ಹೋಗ್ಬೇಕು, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಕರೆಕ್ಟ್ 4 ಬಳ್ಳು ಹೋಗ್ಬೇಕ್ರಿ. ಹಿಂಗೆ 4 ಬಳ್ಳು ಹಾಕೋತಮ್ಮ ನೋಡಿ ಹಿಂಗೆ. ಹಾಂ, ಸಾವಕಾಶ ಒಮ್ಮೆ ಹಿಡಿದಿತ್ತು ಮತ್ತೆಂತಲ್ಲಿ. ಹಾಂ, ಓಕೆ, ಬಿಡ್ರಿ 4 ಬಳ್ಳು ಬಾಯಾಗ ಹೋಗ್ಬೇಕು, ನಿಮ್ಗೆ ಗೊತ್ತಿರಲಿ. ವಿಶೇಷವಾಗಿ 4 ಬಳ್ಳು ಯಾರನ್ನ ಚೆಕ್ ಮಾಡ್ತಾರಪ್ಪ ಅಂದ್ರೆ ಹಲ್ಲು ಯಾರು ಹೊಲಸಿರ್ತಾರಲ್ಲ, ತಂಬಾಕು ತಿನ್ನೋದು, ಎಲ್ಲಿಡಿಕೆ ತಿನ್ನೋದು ಯಾರು ಮಾಡ್ತಿರ್ತಾರಲ್ಲ ಅವ್ರಿಗೆ 4 ಬಳ್ಳು ಕಂಪಲ್ಸರಿ ಹಾಕಿಸ್ತಾರೆ ರೀ. ಯಾಕೆ 4 ಬಳ್ಳು ಹಾಕಿಸ್ತಾರಂದ್ರೆ ಅವ್ರು ತಿಂದು ಇದು ಕೂತಿರ್ತದೆ ರೀ, ಕುಂಡ್ರೋದ್ರಿಂದ ಬಾಯಿ ಓಪನ್ ಆಗೋದಿಲ್ಲ ಪೂರ. 4 ಬಳ್ಳು ಹೋಗ್ಬೇಕು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಹಲ್ಲು ರೀ. ಹಲ್ಲು ಹಿಂಗೆ ಮಾಡ್ತಮ್ಮ, ಹಲ್ಲುಗಳನ್ನ ಚೆಕ್ ಮಾಡ್ತಾರೆ ರೀ. ಮುಂದಿನ ಹಲ್ಲು ಕಟ್ಟಾಗಿರಬಾರ್ದು, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಮುಂದಿನ ಹಲ್ಲು ಕಟ್ಟಾಗಿರಬಾರ್ದು. ದವಡಿ ಹಲ್ಲು ಕಟ್ಟಾದ್ರೆ ನಡೀತದೆ. ದವಡಿ ಹಲ್ಲು ಹುಳುಕ್ತಿಂದ್ರೆ ನಡೀತದೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಇಲ್ಲಿ ಎರಡು 4 ಒಯ್ಯಾವಂದ್ರೂ ಏನು ಅಂಜಿಕಿಲ್ಲ. 4 ಒಯ್ಯಾವಂದ್ರೂ ದವಡಿ ಹಲ್ಲಿಂದ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ದವಡಿ ಹಲ್ಲಿಂದ ಏನು ಸಮಸ್ಯೆ ಇಲ್ಲ. ಮುಂದಿನ ಹಲ್ಲು ಮಾತ್ರ ಕಟ್ಟಾಗಿರಬಾರ್ದು, ಗೊತ್ತಾಕತ್ರಿ ಎಲ್ಲಿಂದ. ಆಮೇಲೆ ನೆಕ್ಸ್ಟ್ ರೀ ಕಿವಿದು ಏನು ಚೆಕ್ ಮಾಡ್ತಾರಪ್ಪ ಅಂದ್ರೆ ಕಿವಿ ಹೋಲ್ ಇರಬಾರ್ದು. ಕಿವಿ ಹೋಲ್ ಇರಬಾರ್ದು ರೀ. ಮಿಷನ್ ಬಿಟ್ಟು ಚೆಕ್ ಮಾಡ್ತಾರೆ, ಕಿವಿ ಹೋಲ್ ಇರಬಾರ್ದು ರೀ. ಕಿವಿ ಹೋಲ್ ಇತ್ತಂದ್ರೆ ಅಲ್ಲಿ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಮತ್ತು ಹಂಗಾರೆ ಅದಕ್ಕೆ ಏನು ಮಾಡೋದು ಸರ್ ಅಂದರೆ ಕಿವಿ ಡಾಕ್ಟ್ರ್ ಹತ್ರ ಹೋದ್ರೆ ಅದನ್ನು ಆಪ್ರೇಷನ್ ಮಾಡ್ತಾರೆ ಅವರು. ಕಿವಿ ಹೋಲ್ ಅಂದರೆ ಈಗ ಒಬ್ಬೊಬ್ರು ನಿಮ್ಗೆ ಗೊತ್ತೇ ಇರೋಂಗಿಲ್ಲ, ಕಿವಿ ಹೋಲ್ ಐತಿ ಇಲ್ಲೋ ಗೊತ್ತೇ ಇರೋಂಗಿಲ್ಲ. ಅದು ಎಲ್ಲಿ ಗೊತ್ತಾಗತ್ತೆ, ಡಾಕ್ಟ್ರ್ ತಕ್ಕ ಹೋದಾಗ ಗೊತ್ತಾಗ್ತದೆ ಒಂದು. ಇನ್ನೊಬ್ರಿಗೆ ಕೆಲವೊಂದು ಜನರಿಗೆ ಏನಾಕತ್ತಾರೆ ಕಿವಿ ಸೋರ್ತಿರ್ತದೆ ರೀ. ಕಿವಿ ಸೋರವ್ರಿಗೆ ಕಿವಿ ಹೋಲ್ ಇರ್ತದೆ, ತಲೆಯಾಗಿಟ್ಕೊರಿ. ಕಿವಿ ಯಾರು ಸೋರ್ತಾವ್ರಲ್ಲ ಅವ್ರಿಗೆ ಹೋಲ್ ಇರ್ತಾವೆ. ಅದಕ್ಕೆ ದಯವಿಟ್ಟು ಆ ರೀತಿ ಇದ್ದವ್ರು ಯಾರು ಇದ್ರಿ ಅಂದರೆ ಕಿವಿ ಡಾಕ್ಟ್ರಿಗೆ ಹೋಗಿ ಭೇಟಿಯಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ ಮಾಡ್ಕೋದು ಒಳ್ಳೆಯದು. ಆಮೇಲೆ ಇನ್ನೊಂದು, ನೀವು ಈಗ ಫಿಸಿಕಲ್ಗೆ ಹೋಗುವಾಗ ಒಂದಿನ ಫಿಸಿಕಲ್ ಆತಂದ್ರೆ ಮರುದಿನ ಮೆಡಿಕಲ್ ಇರ್ತದೆ, ಟೈಮಿಂಗ್ ಭಾಳ ಇರೋಂಗಿಲ್ಲ.
ಆಮೇಲೆ ಹೋಗುವಾಗ ಏನಪ್ಪ ಅಂದ್ರೆ ನೀವು ರ್ಯಾಲಿಗೆ ಹೋಗಿಂತ ಮುಂಚೆ ಅಂದರೆ ಒಂದು 5 ದಿನನೋ ಅಥವಾ 6 ದಿನನೋ 7 ದಿನ ಮುಂಚೆ ಮಾಡ್ಕೊರಿ ಕಿವಿ ತೊಳಸ್ಕೊಂಡು ಹೋಗ್ಬೇಕ್ರಿ. ಕಿವಿ ಯಾಕೆ ತೊಳಸ್ಕೊಂಡು ಹೋಗ್ಬೇಕಂದ್ರೆ ಕಿವಿಯಾಗ ಬರೀ ನಿಮಗೆ ಕೂಗನಿದ್ರು ಮೆಡಿಕಲ್ ಅನ್ಪಿಟ್ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಕಿವಿಯಾಗ ಬರೀ ಕೂಗನಿದ್ರು ಮೆಡಿಕಲ್ ಅನ್ಪಿಟ್ ಮಾಡ್ತಾರೆ ರೀ. ಹಂಗೆ ತಿಳ್ಕೊಂಡು ನೀವು ಕಡ್ಡಿಯಾಗಿ ಗರ ತಿರುವಂಗಲ್ಲ. ಮತ್ತು ಕೆಲವೊಂದು ಹುಡುಗರು ಎಲ್ಲಿ ದವಾಖಾನೆ ರೊಕ್ಕ ಕೊಡೋದತ್ತೇಳಿ ಅವರ ಕ್ಲೀನ್ ಮಾಡ್ಕೋತಾರೆ ರೀ. ಅಂದ್ರೆ ಹಂಗೆ ತಿರುವು ಮುಂದೆ ನೀವು ಪರದೆಕ ಅಥವಾ ಸೈಡ್ ಮ್ಯಾಲೆ ಏನಾದರೂ ಟಚ್ ಮಾಡಿ ರಕ್ತ ಬಂದು ಪರದೆ ಮೇಲೆ ರಕ್ತದ ಹನಿ ಕಲಿ ಕುಯ್ತಂದ್ರೆ ಅಲ್ಲಿ ಬ್ಲ್ಯಾಕ್ ತೋರ್ಸಾಕತ್ತದ ರೀ. ಹಂಗಿದ್ರು ಮೆಡಿಕಲ್ ಅನ್ಪಿಟ್ ಆಕತ್ರಿ. ಅದಕ್ಕೆ ನೀವು ಡಾಕ್ಟ್ರ್ ಹತ್ರ ಹೋಗಿ ಏನು ಮಾಡ್ಬೇಕಪ್ಪ ಅಂದರೆ ಕಿವಿಯನ್ನು ಕ್ಲೀನ್ ಮಾಡ್ಕೋಬೇಕು. ಅದು 5 ದಿನ 6 ದಿನ 7 ದಿನ ಮುಂಚೆ ಮಾಡ್ಕೊರಿ. ಆದರೆ ಡಾಕ್ಟ್ರಿಗೆ ಒಂದು ಮಾತು ಹೇಳ್ಬೇಕು ರೀ. ಏನು ಹೇಳ್ಬೇಕಂದ್ರೆ, ಸರ್ ಸ್ವಲ್ಪ ಸ್ವಚ್ಛ ಆಗೋಂಗೆ ಮಾಡ್ರಿ ಅಷ್ಟೇ ಸಾಕ್ರಿ ಅನ್ನೋದು. ಡಾಕ್ಟ್ರುಗಳ್ಗೆ ಹೇಳ್ರಿ, ನಾ ಆರ್ಮಿ ರ್ಯಾಲಿಗೆ ಹೊಂಟೇನಿ ರೀ, ಸ್ವಲ್ಪ ಕ್ಲೀನ್ ಮಾಡಿದ್ರೆ ಸಾಕ್ರಿ. ಕ್ಲೀನ್ ಅಂದರೆ ಯಾವ ಟೈಪ್ ನೀವು ಸಾದಾ ಡಾಕ್ಟ್ರು ಮಾಡ್ಬೋದು ರೀ. ಅದೇನು ಕಿವಿ ಡಾಕ್ಟ್ರ್ ತಕ್ಕ ಹೋಗಿ ಮಾಡಿಸ್ಬೇಕತ್ತೇನಿಲ್ಲ. ಸಾದಾ ಡಾಕ್ಟ್ರ್ ಹತ್ರ ಆದರೂ ಸಹಿತ ಸಿರೀಸ್ ತೊಗೊಂಡು ಕಿವಿಯಾಗಿ ನೀರು ಬಿಡಿತಾರೆ, ಬಡದು ಸಮಾಧಾನಲೇ ಎತ್ತಿಳಿ ಕ್ಲೀನಾಗಿ ತೆಗಿದಷ್ಟೇ ರೀ. ಅದು ಭಾಳ ಭಾರ ಆಗ್ತಿರುವಂಗಿಲ್ಲ ಕಿವಿಯಾಗ. ಅವ್ರು ಡಾಕ್ಟ್ರಿಗೆ ಮೊದಲೇ ಹೇಳ್ಬೇಕು ರೀ, ಸಮಾಧಾನಲೇ ಸ್ಲೋ ಆಗಿ ಕ್ಲೀನ್ ಮಾಡಿರಿ ಸಾಕು ಸರ್ ಅಂತ ಹೇಳ್ರಿ. ಅಷ್ಟೇ ಸಾಕ್ರಿ. ಯಾಕಂದರೆ ನೀವು ಹಂಗೆ ನೇರವಾಗಿ ಹೋದ್ರಿ ಅಂದ್ರೆ ಅಲ್ಲಿ ಮೆಡಿಕಲ್ ಅನ್ಪಿಟ್ ಆಯ್ತಂದ್ರೆ ಮತ್ತು ಮುಂದಿನ ಹಾಸ್ಪಿಟ್ಲಿಗೆ ಹೋಗ್ಬೇಕು ನೀವು, ಮತ್ತು ಖರ್ಚು ಭಾಳ ಆಗ್ತದೆ. ಇಲ್ಲಿ 100-200 ರೂಪಾಯಿಗೆ ನಾವು ವಿಚಾರ ಮಾಡಿದ್ದೀವಿ ಅಂದ್ರೆ ಆಮೇಲೆ ಅನ್ಪಿಟ್ಟಾಗಿ ಮುಂದಿನ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ. ಅಲ್ಲಿ ಮತ್ತು ಟೈಮಿಂಗ್ ಹೋಗ್ತದೆ, ಅದ್ರ ಜೊತೆ ಹಣನೂ ಹೋಗ್ತದೆ. ಆಮೇಲೆ ಮತ್ತು ನಿಮಗೆ ಟೆನ್ಷನು ಆಗ್ತದೆ. ನಾ ಮೆಡಿಕಲ್ ಅನ್ಪಿಟ್ ಆದ್ನಂತ ಗೊತ್ತಾಗತ್ರಿ ಎಲ್ಲರಿಗೂ. ಇದು ಕಿವಿ ಬಗ್ಗೆ ರೀ. ಇನ್ನು ನೆಕ್ಸ್ಟ್ ಬರ್ನು ಭುಜ ರೀ. ಇವೆರಡು ಭುಜ ಸಮ ಇರ್ಬೇಕು ರೀ. ಇವೆರಡು ಭುಜ ಸಮ ಇರ್ಬೇಕು. ಒಬ್ಬೊಬ್ರು ಭುಜ ಹೆಂಗಿರ್ತಾವ ಅಂದ್ರೆ ಹಿಂಗೆ ಇರ್ತಾವೆ ರೀ. ಇಲ್ಲಿ ನನ್ನ ಕನಸ ಆದ್ರಿ ಹಿಂಗೆ ಭುಜ ಇರ್ತಾವೆ ರೀ, ಹಿಂಗೆ ಇರ್ತಾವೆ ಒಬ್ಬೊಬ್ರು. ಅದು ಮೆಡಿಕಲ್ ಅನ್ಪಿಟ್ ಆಗ್ತದೆ. ನೆಕ್ಸ್ಟ್ ಕೈಗಳು ನೋಡಿರಿ. ಇನ್ನೊಂದು ಇಲ್ಲಿ ಎದೆಯ ಭಾಗ ಒಬ್ಬೊಬ್ರು ಒಂದು ಸೈಡ್ ತೆಗ್ಗಿರ್ತದೆ, ಒಂದು ಸೈಡ್ ಎತ್ತರ ಇರ್ತದೆ. ಒಂದು ಸೈಡ್ ತೆಗ್ಗ, ಒಂದು ಸೈಡ್ ಎತ್ತರ ಇರ್ತದೆ. ಈ ರೀತಿ ಇತ್ತಂದ್ರೆ ಮೆಡಿಕಲ್ ಅನ್ಪಿಟ್ ಆಗ್ತಿರ್ತದೆ. ಆಮೇಲೆ ಕೈ ಭಾಗ, ಕೈ ಎರಡು ಸ್ಟ್ರೇಟ್ ಮಾಡ್ತಮ್ಮ. ಕೈ ಎರಡು ಸ್ಟ್ರೇಟ್ ಮಾಡಿದಾಗ ನೋಡಿರಿ, ಕೈ ಎರಡು ಈ ರೀತಿ ಚೆಕ್ ಮಾಡ್ತಿರ್ತಾರೆ ನೋಡಿರಿ. ಈ ಭಾಗ ಮತ್ತು ಈ ಭಾಗ, ಇವೆರಡು ಭಾಗಗಳು ಏನಾಗಬೇಕಪ್ಪ ಅಂದರೆ ಕರೆಕ್ಟಾಗಿ ಹಿಂಗೆ ನೋಡಿದಾಗ ಎರಡು ಸ್ಟೇಟ್ ಕರೆಕ್ಟೇ ಇರ್ಬೇಕು ರೀ. ಒಬ್ಬೊಬ್ರದ್ದು ಹೆಂಗಿರ್ತೈತಿ ಅಂದ್ರೆ ಒಂದು ಕೈ ಹಿಂಗೆ ಇರ್ತೈತಿ, ಒಂದು ಕೈ ಹಿಂಗೆ ಇರ್ತೈತಿ ರೀ. ಅಂದ್ರೆ ಒಂದು ಹೆಚ್ಚಿರ್ತೈತಿ, ಒಂದು ಕಮ್ಮಿ ಇರ್ತೈತಿ. ಈ ರೀತಿ ಇದ್ದರೂ ಮೆಡಿಕಲ್ ಅನ್ಪಿಟ್ ಆಗ್ತದೆ. ಗೊತ್ತಾಗತ್ತೆ ಎಲ್ಲರಿಗೂ. ಇದು ಕೈ ಭಾಗ ಆಯಿತು. ಆಮೇಲೆ ನೆಕ್ಸ್ಟ್ ಆರಾಮ್ ಫ್ರೀಯಾಗಿಡಿ. ಈ ಬೆರಳುಗಳು ನೋಡಿರಿ, ಈ ರೀತಿ ಇದ್ದಾಗ ಶೇಕ್ ಆಗಬಾರ್ದು ರೀ. ಒಬ್ಬೊಬ್ರು ಕೈ ಹಿಂಗೆ ಶೇಕ್ ನಡ್ಗಾಕತ್ತಾರೆ, ಹಿಂಗೆ ಕೈ ಮಾಡೋದು ನಡ್ಗಾಕತ್ತಾರೆ, ಹಿಂಗೆ ನಡಗಬಾರ್ದು. ಇದು ಕರೆಕ್ಟ್ ಎಕ್ಯುರೇಟ್ ನಮ್ಮದು ಒಟ್ಟು ನಡಗೋದಿಲ್ಲ ಅಂತೇಳಿ ನಾವು ತಿಳ್ಕೊಬೇಕಾದ್ರೆ ಇದ್ರ ಮ್ಯಾಲೆ ಪೇಪರ್ ಹಾಕೋದ್ರಿ. ಹಿಂಗೆ ಕೈ ಹಿಡಿದ್ರಿ, ಇದ್ರ ಮ್ಯಾಲೆ ಪೇಪರ್ ಹಾಳಿ ಹಿಡಿದ್ರಿ. ಪೇಪರ್ ಹಾಳಿ ಇಟ್ಟರೆ ಎಕ್ಯುರೇಟ್ ನಿಮ್ಮ ಕೈ ನಡಗ್ತಾಯಿಲ್ಲ ಕರೆಕ್ಟ್ ಗೊತ್ತಾಕತ್ತೆ ರೀ. ಹಿಂಗೆ ಹಿಡಿದು ಅದ್ರ ಮೇಲೆ ಪೇಪರ್ ಹಾಳಿ ಹಿಡಿದ್ರಿ, ಕರೆಕ್ಟಾಗಿ ನಿಮ್ಗೆ ಗೊತ್ತಾಗ್ತದೆ. ಇದು ಒಂದು ಭಾಳ ಟೈಟ್ ಹಿಡಿಬೇಡ, ಆರಾಮ್ ಫ್ರೀಯಾಗಿರು. ಆಮೇಲೆ ಬಟ್ ಹುಚ್ಚು. ಆಮೇಲೆ ಎಲ್ಲ ಬೆರಳುಗಳನ್ನ ನೋಡ್ತಾರೆ ರೀ, ಗೊತ್ತಿರಲಿ. ಎಲ್ಲ ಬೆರಳುಗಳನ್ನ ನೋಡ್ತಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲೇ ಏನು ಚೆಕ್ ಮಾಡ್ತಾರೆ ಅಂದ್ರೆ ನಿಮ್ಮ ಬೆವರು ಬಿಡ್ತಿರ್ತೈತೆ ಒಬ್ಬೊಬ್ರಿಗೆ ಭಾಳ ರೀ. ಬೆವರು ಬಿಡ್ತೈತೆ ಅಂದ್ರೆ ಅದು ಮೆಡಿಕಲ್ ಅನ್ಪಿಟ್ ಆಗ್ತದೆ. ಅದನ್ನು ಚೆಕ್ ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಈ ರೀತಿಯಾಗಿ ಹಿಂಗೆ ಕೈ ಹಿಡಿದು ನೋಡಿರಿ. ಇಲ್ಲಿ ಕಾಣಿಸಾತಿ, ಇಲ್ಲಿ ನೋಡಿರಿ, ಕೆಳಗೆ ಕೈ ಇಟ್ಟು ಹಿಂಗೆ ಜಗಿರ ಸಾಕ್ರಿ. ನೀವು ಒಬ್ರಿಗೊಬ್ರು ಹಿಂಗೆ ನೋಡ್ರೆ ನಿಮ್ಗೆ ಗೊತ್ತಾಕತ್ತೆ ರೀ ಅವ್ರು ಬೆವರು ಬಿಡ್ತೈತಿಲ್ಲ ಮುಂದಿನವ್ರದ್ದು. ಹಿಂಗೆ ಚೆಕ್ ಮಾಡಿದ್ರೆ ಗೊತ್ತಾಕತ್ತೆ ರೀ. ಗೊತ್ತಾಗತ್ತೆ ಎಲ್ಲರಿಗೂ. ಹಾಂ, ಓಕೆ. ನೆಕ್ಸ್ಟ್ ಬಿಡ್ರಿ. ನೆಕ್ಸ್ಟ್ ನೋಡಿರಿ, ಮೂಕ್ಳು ಭಾಗ ಚೆಕ್ ಮಾಡ್ತಾರೆ ರೀ. ಆಮೇಲೆ ದುಬ್ಬಾನು ಚೆಕ್ ಮಾಡ್ತಾರೆ ರೀ. ಇಲ್ಲಿ ದುಬ್ಬಾನು ಚೆಕ್ ಮಾಡ್ತಾರೆ ಇಲ್ಲಿ. ಆಮೇಲೆ ಈ ಬೆನ್ನೆಲುಬು ಭಾಳ ಇಂಪಾರ್ಟೆಂಟ್ ರೀ. ನಮ್ಮ ಮನುಷ್ಯಾಗ ಆಧಾರ ಸ್ತಂಭ ಇದೆ ರೀ. ಇದು ಜೇರ್ ಕಡ್ದಾಗ ಕಟ್ ಆತಂದ್ರೆ ನಮ್ಗೆ ನಡಿಯಾಕೂ ಬರೋಂಗಿಲ್ಲ, ಏನೂ ಬರೋಂಗಿಲ್ಲ ರೀ. ಉಳಿದು ಕೈಕಾಲು ಮುರಿದ್ರೆ ನಡೀತೈತೆ ರೀ. ಈ ಬೆನ್ನೆಲುಬು ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ನಾವು ಎಲ್ಲಾರು ಗಿಡದಿಂದ ಎಲ್ಲಾರು ಬಿದ್ದೀವಿ, ಏನಾರ ಸಮಸ್ಯೆ ಆತಂದ್ರೆ ಬೆನ್ನೆಲುಬು ಹೋಯ್ತಂದ್ರೆ ಹೋಯ್ತಾರೆ ನಮ್ಮದು. ನಾವು ಎದ್ದು ನಡಿಯಾಕೆ ಬರೋಂಗಿಲ್ಲ, ಗೊತ್ತಿರಲಿ. ಇಡೀ ದೇಹವನ್ನು ಹೊತ್ಕೋದು ಯಾವುದಪ್ಪ ಅಂದ್ರೆ ಇದು ಬೆನ್ನೆಲುಬು ರೀ. ಈ ಆಧಾರ ಮೇಲೆ ನಾವು ಇರ್ತೀವಿ, ಎಲ್ಲರಿಗೂ ಗೊತ್ತಿರಲಿ ನಿಮಗೆ. ಇದ್ರ ಮೇಲೆ ನಾವು ಇರ್ತೀವಿ. ಓಕೆ, ಇಲ್ಲಿ ನೋಡಿರಿ, ಇಲ್ಲಿ ಬಾಗಿಸ್ತಾರೆ. ಸ್ಲೋ ಆಗಿ ಬಾಗ್ತಮ್ಮ. ಮುಂದೆ ಸ್ಲೋ ಆಗಿ ಬಾಗ್. ಹಾಂ, ನೋಡಿರಿ, ಈ ರೀತಿ ಇಲ್ಲಿ ಟೋಟಲಾಗಿ ಎಲುಬುಗಳನ್ನು ಚೆಕ್ ಮಾಡ್ತಾರೆ, ಇಲ್ಲಿ ಮತ್ತು ಇಲ್ಲಿ. ಹಾಂ, ಹೇಳು. ಹಾಂ, ನೋಡಿರಿ. ನೆಕ್ಸ್ಟ್ ಕೈ ಆಯ್ತು, ಭುಜ ಆಯ್ತು. ನೆಕ್ಸ್ಟ್ ಮೊಣಕಾಲು ನೋಡಿರಿ. ಮೊಣಕಾಲು ಎಷ್ಟು ಅಂದ್ರೆ 60 ಡಿಗ್ರಿ ಮಾತ್ರ. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, 90 ಡಿಗ್ರಿ ಎಲ್ಲ 60 ಡಿಗ್ರಿ ಅಟ್ಟೆ ಇರ್ಬೇಕು ರೀ. 60 ಡಿಗ್ರಿ ಇಟ್ಟು ಹಿಂಗೆ ಹಿಡಿಬಾರ್ದು ರೀ. ಮತ್ತು ಒಬ್ಬರು ಹಿಂಗೆ ನಿಂತ್ರೆ ಕೊಡತಾವೆ, ಎಲ್ಲರೂ ಕೊಡ್ತಾವೆ, ನಾನು ಕೊಡ್ತಾವೆ. ಅಲ್ಲಿ 60 ಅಟ್ಟೆ ಇರ್ಬೇಕು. ನಿಮ್ಗೆ ಗೊತ್ತಿರಲಿ, ಎಲ್ಲ ಜನರಲಾಗಿ ಗೊತ್ತಿರ್ಬೇಕು ನಿಮ್ಗೆ. ಬರೀ 60 ಅಟ್ಟೆ ರೀ. 60 ಇದ್ರೆ ಕೊಡಂಗಿಲ್ಲ. ಆಮೇಲೆ ಎಷ್ಟು ಕಾಲು ಕೊಡಬಾರ್ದು ಅಂದ್ರೆ ಬರೀ ಒಂದು ಸ್ಕೇಲ್ ರೀ. ನಿಲ್ತಮ್ಮ ಕರೆಕ್ಟಾಗಿ. ಹಾಂ, ಇಲ್ಲಿ ಒಂದು ಸ್ಕೇಲ್ ಅಟ್ಟೆ ರೀ. ಹಿಂಗೆ 60, ಇನ್ನೊಂದು ಕಾಲು ಹಿಂಗೆ ಬನ್ನಿ. ಹಾಂ, ಸಾಕು, ಪೂರ ಅಲ್ಲ, ಸ್ವಲ್ಪ. ಇಲ್ಲಿ ನೋಡಿರಿ, ಒಂದು ಸ್ಕೇಲ್ ರೀ. ಸ್ಕೇಲ್ ಅಂದ್ರೆ ಗೊತ್ತಾಗತ್ತೆ, ಬರೀ ಸೆಂಟಿಮೀಟ್ರ್ ಹಿಂಗೆ ರೀ, ಹಿಂಗಲ್ಲ. ಸ್ಕೇಲ್ ಹಿಂಗಲ್ಲ, ಹಿಂಗೆ ರೀ. ಹಿಂಗೆ ಪಾಸ್ ಆದರೆ ಆತ್ರಿ, ಮುಗೀತು ಅಷ್ಟೇ ಅದು. ಆಮೇಲೆ ಒಬ್ಬೊಬ್ರು ಪೂರ ಮತ್ತೆ ಹಿಂಗೆ ವಾಂಕಿರ್ತಾರೆ, ಹೊರಗೂ ಇರ್ತಾರೆ. ಹಿಂಗೆ ಹೊರಗಿದ್ದರೂ ಮೆಡಿಕಲ್ ಅನ್ಪಿಟ್ ಆಗ್ತದೆ.
ಆ ರೀತಿ ಹೊರಗಿದ್ದವ್ರು ಏನು ಮಾಡ್ಬೇಕಂದ್ರೆ ಹೊರಗಿದ್ದವ್ರಿಗೆ ಹೇಳ್ತೀನಿ, ಒಳಗಿದ್ದವ್ರಿಗೆ ಹೇಳ್ತೀನಿ ಏನು ಮಾಡ್ಬೇಕು ನಿಮ್ಗೆ. ನೀವು 15ದಿಂದ 20 ದಿನದಾಗ ಮೊಣಕಾಲನ್ನ ಸರಿ ಮಾಡ್ಕೋಬೋದು. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ, ಮೊಣಕಾಲು ಪೂರ ಬೆಂಡಿಂಗ್ ಹೊರಗಿದ್ದು ಅಂದ್ರೆ ಒಬ್ಬೊಬ್ರು ನೀವು ಮಲಗುವಾಗ ಏನು ಮಾಡ್ಬೇಕಂದ್ರೆ ಲುಂಗಿ ಸುತ್ತಬೇಕ್ರಿ. ಕರೆಕ್ಟಾಗಿ ಬ್ಯಾಲೆನ್ಸ್ಲೇ ಲುಂಗಿ ಸುತ್ತಿ ಮಲ್ಕೋಬೇಕು. ಹೊರಗಿದ್ದವ್ರಿಗೆ ನಾನು ಹೇಳತ್ತಿದ್ದೆ ಈಗ ಲುಂಗಿ ಸುತ್ತಿ ಪೂರ ಇಲ್ಲಿಂದ ಇಲ್ಲಿ ತನಕ ಲುಂಗಿ ಸುತ್ತಿ ಮಲ್ಕೋಬೇಕ್ರಿ. ಹಿಂಗೆ ಕರೆಕ್ಟಾಗಿ ಮೊಣಕಾಲು ಸ್ಟ್ರೇಟ್ ಮಾಡ್ಕೊಂಡು ಮಲ್ಕೋಬೇಕು. ಕಟ್ಕೊಂಡು ರಾತ್ರಿ ಒಬ್ಬರು ಮೊಣಕಾಲು ಕೂಡಾರು ಇರ್ತಾರೆ, ಅವ್ರು ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಒಂದು ಕಟ್ಟಿಗೆ ತೊಗೋಬೇಕು. ಕಟ್ಟಿಗೆ ಅಂದ್ರೆ ಹಂಗೆ ಪ್ಲೇನಾಗಿದ್ದು ಪಳಿ ಭಾಳ ಇಲ್ಲ, 1 ಇಂಚ್ ಅದು ಅಷ್ಟೇ ಸಾಕ್ರಿ. ನೀವು ದೊಡ್ಡ ಕಟ್ಟಿಗೆ ಅದು ಹಾಕಬಾರ್ದು. ಮತ್ತು 1 ಇಂಚ್ ಅಟ್ಟರಿ ಉದ್ದು ಒಂದಿಷ್ಟು ಕಟ್ಟಿಗೆ ರೀ, ಅದನ್ನು ಸೆಂಟ್ರಿ ಇಲ್ಲಿ ಹಾಕೋದ್ರಿ. ಇಲ್ಲಿ ಹಾಕಿ ಮೊದಲು ಅದನ್ನ ಸಮಾಧಾನಲೇ ಸರಿಯಾಗಿ ಕಟ್ಬೇಕ್ರಿ. ಒಂದು ಕಡೆ ದಿಪ್ಪ ಒಂದು ಕಡೆ ತಿಳುವು ಮಾಡಬಾರ್ದು. ಕರೆಕ್ಟಾಗಿ ಕಟ್ಟಿ ಇಲ್ಲಿ ಸೆಂಟ್ರ್ ಹಾಕ್ಕೊಂಡು ಇಲ್ಲಿಂದ ಲುಂಗಿ ತೊಗೊಂಡು ಹಿಂಗೆ ಕಟ್ಕೋದು ಬಂದುಬಿಡೋದ್ರಿ. ಆ ರೀತಿ ಒಂದು 20 ದಿನ ಮಾಡಿರಿ ಮೊಣಕಾಲು ಸೇರ್ತೈತೆ ರೀ. ಭಾಳ ದಿಪ್ಪು ತೊಗೋಬೇಡ್ರಿ, ಸ್ವಲ್ಪ ಒಂದು ನಾರ್ಮಲ್ ಇರ್ಬೇಕು ರೀ. ಗೊತ್ತಾಗತ್ತೆ ರೀ ಮೊಣಕಾಲು ಕೂಡೋರು ಹಂಗೆ ಪ್ರಾಬ್ಲಮ್ ಇದ್ದವ್ರು ಆಮೇಲೆ ನನಗೆ ಭೇಟಿ ಆಗ್ರಿ. ಮತ್ತು ನಾನು ನಿಮ್ಗೆ ಅದನ್ನ ಸಲಹೆ ಕೊಡ್ತೀನಿ ರೀ. ಆಮೇಲೆ ಇದು ಮೊಣಕಾಲು ಆಯಿತು. ಇದಾದ ನಂತರ ನೆಕ್ಸ್ಟ್ ಪಾದಗಳನ್ನ ನೋಡ್ತಾರೆ ರೀ. ಪಾದೊಳಗೆ ಏನಂದ್ರೆ ಎಲ್ಲ ಬೆರಳುಗಳನ್ನ ನೋಡ್ತಾರೆ ರೀ. ಎಲ್ಲ ಬೆರಳುಗಳನ್ನ ನೋಡ್ತಾರೆ ರೀ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಕಡೆ ತಿರುಗ್ತಮ್ಮ ಚಪ್ಪಟೆ ಪಾದವನ್ನು ಚೆಕ್ ಮಾಡ್ತಾರೆ ರೀ. ನೋಡಿರಿ ಚಪ್ಪಟೆ ಪಾದವನ್ನು ಚೆಕ್ ಮಾಡ್ತಾರೆ. ಚಪ್ಪಟೆ ಪಾದ ಚೆಕ್ ಮಾಡ್ಬೇಕಾರೆ ಈ ಭಾಗ ತೆಗ್ಗಿರ್ಬೇಕು ರೀ. ಹಿಂಗೆ ಈ ರೀತಿಯಾಗಿ ಬರ್ಬೇಕು ರೀ. ಇಲ್ಲಿ ಈ ಭಾಗ ತೆಗ್ಗಿರ್ಬೇಕು ರೀ. ಚಪ್ಪಟೆ ಪಾದ ಅಂದ್ರೆ ಏನು ರೀ, ಟೋಟಲಾಗಿ ಪ್ಲೇನ್ ಇತ್ತಂದ್ರೆ ಅದಕ್ಕೆ ನಾವು ಚಪ್ಪಟೆ ಪಾದ ಅಂತೀವಿ. ಟೋಟಲಾಗಿ ಪ್ಲೇನ್ ಇತ್ತಂದ್ರೆ ಅದಕ್ಕೆ ಚಪ್ಪಟೆ ಪಾದ ಅಂತೀವಿ. ಇದನ್ನು ಚೆಕ್ ಮಾಡ್ತಾರೆ ರೀ. ಬಿಡ್ತಮ್ಮ 2 ಕಾಲುಗಳನ್ನು ಚೆಕ್ ಮಾಡ್ತಾರೆ. ನಿಮ್ಮ ಪಾದ ಕರೆಕ್ಟ್ ಅದಾಗಲೂ ನೀವೇ ತಿಳ್ಕೊಬೇಕಂದ್ರೆ ಕಾಲ ಮೇಲೆ ನೀರು ಹಾಕೋರಿ, ಪರ್ಸಿ ಮೇಲೆ ನಡ್ಕೋತ ಹೋದ್ರಿ ಅಂದ್ರೆ ನಿಮಗೆ ಗೊತ್ತಾಗ್ತದೆ. ಕಾಲ ಮೇಲೆ ನೀರು ಪೂರ ತೋರಿಸ್ಕೋರಿ, ಪರ್ಸಿ ಮೇಲೆ ನಡ್ಕೋತ ಹೋದ್ರೆ ಪೂರ್ತಿ ಭಾಗ ಮೂಡಿತಂದ್ರೆ ನಿಮ್ಮ ಚಪ್ಪಟೆ ಪಾದ ಆಯ್ತು ಅಂದಂಗೆ ರೀ. ಪೂರ್ತಿ ಮೂಡಲಿಲ್ಲ ಕೃಷ್ಣನ ಹೆಜ್ಜೆ ಗೊತ್ತಾಗಲ್ಲ ನಿಮ್ಗೆ. ಹೆಜ್ಜೆ ನೋಡಿರ್ತೀರಿ ನಡು ತೆಗ್ಗ, ಆಮೇಲೆ ಇಲ್ಲಿ ಬೆಳ ಕೆಳಗೆ ಇಲ್ಲಿ ಗ್ಯಾಪ ಇತ್ತಂದ್ರೆ ಅದು ನಮ್ಮ ಸರಿ ಐತಿ ಅಂದಂಗೆ ಚಪ್ಪಟೆ ಪಾದ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಕಡೆ ಹೊಡ್ರಿ. ಇಲ್ಲಿ ನೋಡಿರಿ ಇಂಥಲ್ಲಿ ನರ ಇರ್ತಾವೆ ರೀ, ದಪ್ಪ ನರ ಇರ್ತಾವೆ ರೀ, ಗಂಟಾಗಿರ್ತಾವೆ ಇಂಥಲ್ಲಿ. ಆ ರೀತಿ ಇದ್ರೂ ಸಹಿತ ಮೆಡಿಕಲ್ ಅನ್ಫಿಟ್ ಆಗ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಈ ಕಡೆ ಆಮೇಲೆ ನೋಡಿರಿ ನೆಕ್ಸ್ಟ್ ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ ರೀ. ಹಾರ್ಟ್ ಬೀಟ್ ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದ್ರೆ ಫಿಸಿಕಲ್ ಪಾಸಿಗೆ ಇರ್ತೀರಿ, ರನ್ನಿಂಗು ಎಕ್ಸಲೆಂಟ್ ಹೊಡೆದಿರ್ತೀರಿ, ಪ್ಲಬ್ಸು ಎಕ್ಸಲೆಂಟ್ ಹೊಡೆದಿರ್ತೀರಿ, ಫುಲ್ ಖುಷಿ ಇರ್ತೀರಿ. ಆಮೇಲೆ ದಿನ ವಾರ್ಮಪ್ ಮಾಡಿ ರನ್ನಿಂಗ್ ಮಾಡಿ ರೂಢ ಇರ್ತದೆ. ಅಲ್ಲಿ ಮೆಡಿಕಲ್ಗೆ ಹೋದಾಗ ಏನು ಮಾಡ್ತಾರಪ್ಪ ಅಂದ್ರೆ ಜಂಪ್ ಮಾಡಕ್ಕೆ ಹಚ್ತಾರೆ. ನನ್ನ ಕಾಲು ನೋಯ್ದು ಹಿಂಗೆ ತುದಿಗಾಲ ಮೇಲೆ ನಿಂತು ನಾನು ತೋರಿಸ್ತೀನಿ ನಿಮ್ಗೆ. ತುದಿಗಾಲನಲ್ಲಿ ಜಂಪ್ ಮಾಡಂತಾರೆ ರೀ. ಅಂದಾಗ ನೀವು ಫುಲ್ ಹುರುಪ್ಲೆ ದಾಟ್ ಜಿಗದ ವ್ಯಾಯಾಮ ಹಿಂಗೆ ಮಾಡಿ ಜಿಗದಾಡಂಗಿಲ್ಲ. ಭಾಳ ಜಿಗದಾಡಿದ್ರೆ ರಕ್ತದ ಒತ್ತಡ ಹೆಚ್ಚಾಕೈತೆ ರೀ. ರಕ್ತದ ಒತ್ತಡ ಹೆಚ್ಚಾಯ್ತಾರೆ ಆಟೋಮೆಟಿಕ್ ಏನಾಗತ್ತೆ ರೀ, ಅಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ. ಅದರಿಂದನೂ ಮೆಡಿಕಲ್ ಅನ್ಫಿಟ್ ಆಗ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಅದರಿಂದನೂ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಅಷ್ಟೇ ನಿಮ್ಮ ಲೆಕ್ಕದಾಗ ನಿಮ್ಮ ಕಂಟ್ರೋಲ್ದಾಗಿರಬೇಕು ಇದು. ಆಮೇಲೆ ಇನ್ನು ಮೇನ್ ಪಾಯಿಂಟಿಗೆ ಬರ್ತಾನೆ ನಾನು. ಮೇನ್ ಪಾಯಿಂಟ್ ಅಂದ್ರೆ ನೋಡಿರಿ, ಮೆಡಿಕಲ್ಗೆ ಹೋಗೋ ಮುಂದೆ ಎಲ್ಲರೂ ಸ್ವಚ್ಛವಾಗಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ರೀ. ಹೊಲಸು ನಾರ್ಕೋತ ಹೋದ್ರಿ ಅಂದ್ರೆ ಮೆಡಿಕಲ್ ಅನ್ಫಿಟ್ ಹಾಕಿರ್ತಿಲ್ಲ. ಏನು ಅನ್ಬಿಟ್ರೆ ನಾನು ನೇರವಾಗಿ ಹೇಳ್ತೀನಿ ನಿಮ್ಗೆ, ಡಾಕ್ಟ್ರ್ ಹತ್ರ ಹೋಗ್ಬೇಕಾರೆ ಸಾಬಣ ಹಚ್ಕೊಂಡು ಸ್ವಚ್ಛಾಗಿ ಜಾಕ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಡೈರೆಕ್ಟ್ ಹೇಳ್ತೀನಿ, ಎಲ್ಲ ಕ್ಲೀನ್ ಅಡ್ವಾನ್ಸ್ ಆಗಿರಬೇಕು. ನಾ ಹಿಡ್ದಾಡ್ತಕ್ಕದಿಲ್ಲ, ಎಲ್ಲ ಕ್ಲೀನಾಗಿ ಸ್ವಚ್ಛಾಗಿ ಹೋಗಬೇಕು. ಗೊತ್ತಾಯ್ತಾ? ಆಮೇಲೆ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ 25ರಿಂದ 35 ಹುಡುಗರ್ದು ಒಂದೊಂದು ಬ್ಯಾಚ್ ರೀ ಮೆಡಿಕಲ್ದಾಗ. 25ರಿಂದ 35 ಹುಡುಗರ್ದು ಒಂದೊಂದು ಬ್ಯಾಚ್ ಮಾಡ್ತಾರೆ. ಬ್ಯಾಚ್ ಮಾಡಿ ಅಲ್ಲಿ ಕುಣಿಸ್ತಾರೆ. ಕುಣಿಸಿ ಯಾವ ಟೈಪ್ ಕುಣಿಸ್ತಾರೆ ಅಂದ್ರೆ ಒತ್ತಾಟಿಗಿಂತ ನೆಕೆಡ್ ಮಾಡೇ ಕುಣಿಸಿರ್ತಾರೆ. ನಿಮ್ಮನ್ನು ಎಲ್ಲರೂ ನೆಕೆಡ್ ಮಾಡೇ ಕುಣಿಸಿರ್ತಾರೆ. ಅವ್ನು ನೋಡಿ ನೀನು ನಗೋದು, ನಿನ್ನ ನೋಡಿ ಅವ್ನು ನಗೋದು, ಏನರ ಆ ರೀತಿ ಮಾಡಿರಪ್ಪ ಅಂದ್ರೆ ಒದ್ದೇ ಬಿಡ್ತಾರೆ ನಿಮ್ಮನಲ್ಲಿ. ಎಲ್ಲರಿಗೂ ಗೊತ್ತಿರಲಿ ನಿಮ್ಗೆ ಆರ್ಮಿ ಒಳಗೆ. ಅದಕ್ಕೆ ಗೊತ್ತಾಗದೆ ಈಗ ಅಡ್ವಾನ್ಸ್ ನಾ ಹಿಡಿರ್ತೀನಿ ನಿಮಗೆಲ್ಲ ಕಿವಿ ಮಾತು ಅಡ್ವಾನ್ಸ್ ಹಿಡಿರ್ತೀನಿ. ಗೊತ್ತಿಲ್ಲದೆ ಏನರ ಹುಮ್ತಾನ ಮಾಡಿ ಮೆಡಿಕಲ್ ಚೆಕ್ ಮಾಡ್ಕೊತ ಮೊದಲೇ ಹೊರಗೆ ಬರಬೇಡ್ರಿ. ಮತ್ತು ಗೊತ್ತಾಗದ್ರಿ. ಅವ್ನು ನೋಡಿ ನೀನು ನಗೋದು, ನಿಮ್ಮ ನೋಡಿ ಅವ್ನು ನಗೋದು ಮಾಡಂಗಿಲ್ಲ ರೀ. ಆಮೇಲೆ ಒಬ್ಬೊಬ್ರನ್ನ ಕರಿತಾರೆ ರೀ. ಕರೆದ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಮೂಲವಾದಿ ಚೆಕ್ ಮಾಡ್ತಾರೆ ರೀ. ಮೂಲವಾದಿ ಯಾವ ಟೈಪ್ ಅಂದ್ರೆ ಪೂರ್ತಿ ಅವ್ರನ್ನ ಬಾಗಿಸಿ ಬ್ಯಾಟ್ರಿ ಹಿಡಿದು ಚೆಕ್ ಮಾಡ್ತಾರೆ. ಗೊತ್ತಿರಲಿ ನಿಮ್ಗೆ, ಪೂರ ಐತು ಇಲ್ಲ ಪಕ್ಕ ಚೆಕ್ ಮಾಡ್ತಾರೆ ಮೂಲವಾದಿ. ಆಮೇಲೆ ಮೂಲವಾದಿ ಇದ್ದವ್ರು ಯಾರು ಇದ್ರು ಅಂದ್ರೆ ಆಪ್ರೇಷನ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಮೆಡಿಕಲ್ ಅನ್ಫಿಟ್ಟಿಲ್ಲ. ಗೊತ್ತಿರಲಿ, ಮೆಡಿಕಲ್ ಅನ್ಫಿಟ್ಟಿಲ್ಲ, ಮಾಡಿಸ್ಕೋಬೋದು ರೀ ಮೂಲವಾದಿ ಪ್ರಾಬ್ಲಮ್ ಇದ್ದವರು. ಆಮೇಲೆ ನೆಕ್ಸ್ಟ್ ಫ್ರಂಟ್ ಭಾಗ ಬರೋಣ. ಈಗ ಫ್ರಂಟ್ ಭಾಗ ನೋಡಿರಿ, ಒಂದು ಕೊಯ್ಯಿ ಚೆಕ್ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಒಂದು ಕೊಯ್ಯಿ ತೂತು ಚೆಕ್ ಮಾಡ್ತಾರೆ. ಆಮೇಲೆ ಮೇಲಿನ ಚರ್ಮ ಮೂಮೆಂಟ್ ಆಗೋದಿಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಕೆಳಗೊಂದು ನರ ಇರ್ತದೆ, ಅದನ್ನು ಒಮ್ಮೊಮ್ಮೆ ಎಲ್ಲ ಡಾಕ್ಟ್ರ್ ಏನು ಅದನ್ನು ಮಾಡೋಂಗಿಲ್ಲ. ಆ ಸಂದರ್ಭ ನೋಡ್ಕೊಂಡು ಅದನ್ನ ಹಿಡಿತಾರೆ ರೀ. ಅದು ಹಿಡಿದಾಗ ಹಿಂಗೆ ಜೋರಿಸಿ ಕೆಮ್ಮು ಅಂತಾರೆ ರೀ. ಹಿಂಗೆ ಕೆಮ್ಮಿದಾಗ ನರ ಜಿಗಿಬೇಕ್ರಿ. ಅದು ತಾನೇ ಜಿಗಿದೈತಿ. ನೀವೇನು ಹಿಡ್ದು ಏನು ಚೆಕ್ ಮಾಡ್ಕೋಬೇಡ್ರಿ, ನಿಮಗೇನು ಗೊತ್ತಾಗೋದಿಲ್ಲ.
ಅದು ಎಲ್ಲಿ ಹಿಡಿಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದು. ನೀವೇನು ಅದನ್ನೇನು ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ. ಹಂಗೆ ನಿಮ್ಗೆ ಗೊತ್ತಿರಲಿ ಅದು. ಅವ ಕೆಮ್ಮು ಅಂದಾಗ ಅಲ್ಲೇ ಮಾಡ್ಕೊಂಡು ನಿಂತೀರಿ. ಮತ್ತು ಹಿಂಗೆ ಮಾಡಿರಿ ನರ ಜಿಗಿದಲ್ಲ. ಮತ್ತು ಹಿಂಗೆ ಮಾಡಿರಿ ನರ ಜಿಗಿದು ಜೋರ್ಸಿ ಫುಲ್ ಕಸೋದು ಹಿಂಗೆ ಕಸುಲೆ ಜಗ್ಗಿರಿ ಅಟ್ಟೆ ನರ ಜಿಗಿದಿದ್ರಿ. ಕೆಮ್ಮು ಅಂದ್ಕೊಂಡು ಅಟ್ಟೆ ಗೋಸ್ ಮಾಡ್ಕೊತಿದ್ರೆ ಆಗೋದಿಲ್ಲ. ಮತ್ತು ಇದು ಗೊತ್ತಿರಲಿ. ಜನರಲಾಗಿ ಇದನ್ನು ಒಬ್ಬೊಬ್ರು ಮಾಡ್ತಾರೆ, ಒಬ್ಬೊಬ್ರು ಮಾಡೋದಿಲ್ಲ. ಕಾಯಂ ರೆಗ್ಯುಲರಾಗಿ ಏನು ಮಾಡೋದಿಲ್ಲ ಇದನ್ನು. ಹಂಗೆ ನಿಮ್ಗೆ ಗೊತ್ತಿರಲಿ. ಯಾಕಂದ್ರೆ ನಮ್ಗೆ 22 ವರ್ಷದ ಅನುಭವದ ಪ್ರತಿಯೊಂದು ಹುಡುಗರನ್ನ ಮೆಡಿಕಲ್ ಆದಮೇಲೆ ನಾವು ಕೇಳ್ತಿರ್ತೀವಿ. ಈ ಸಲ ಈ ರ್ಯಾಲಿ ಒಳಗೆ ಮೆಡಿಕಲ್ ಯಾವ ಟೈಪ್ ಚೆಕ್ ಮಾಡತ್ತಾರೆ ಅಂದ್ರೆ ಹಿಂದಿನ ರ್ಯಾಲಿ ಒಳಗೆ ಹೆಂಗೆ ಚೆಕ್ ಮಾಡಿರು ಪ್ರತಿಯೊಂದು ನಾವು ಕೇಳ್ತಾ ಇರ್ತೀವಿ. ಆಮೇಲೆ ಇನ್ನೊಂದು ಗುಂಡ ತೆಳಗೊಂದ ಮ್ಯಾಲೊಂದ ಇರಬಾರ್ದು. ಹಿಂಗೆ ತೆಳಗೊಂದ ಮ್ಯಾಲೊಂದ ಇರಬಾರ್ದು. ಆ ರೀತಿ ಇದ್ರೂ ಸಹಿತ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಆ ರೀತಿ ಇದ್ದರೂ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಹಂಗೆ ಏನಾದರೂ ಸಮಸ್ಯೆಗಳಿದ್ದರೆ ಡಾಕ್ಟ್ರುಗಳಿಗೆ ಭೇಟಿಯಾಗಿ ಅದಕ್ಕೆ ಸಂಬಂಧಪಟ್ಟಾಗಿ ಟ್ರೀಟ್ಮೆಂಟನ್ನು ತಗೋರಿ. ಅಡ್ವಾನ್ಸ್ ಆಗಿ ನಾನು ನಿಮ್ಗೆ ಹೇಳ್ತೇನೆ, ಗೊತ್ತಾಗ್ತದೆ. ಆಮೇಲೆ ಟ್ಯಾಟೋ ಇದ್ರಂತೂ ರಿಮೂವ್ ಮಾಡ್ತಾರೆ, ಇದು ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಆಮೇಲೆ ಮೆಡಿಕಲ್ ನೀವು ಫಿಟ್ ಆದಮೇಲೆ ಡೈರೆಕ್ಟ್ ನೀವು ಫೈನಲ್ ಮೆರಿಟಿಗೆ ಬಂದುಬಿಡ್ತೀರಿ. ಮೆಡಿಕಲ್ ಅನ್ಫಿಟ್ ಆದ್ರೆ ಬರೆದು ಕೊಡ್ತಾರೆ ರೀ. ಮೆಡಿಕಲ್ ನೋಡಿರಿ, ಕರ್ನಾಟಕದಾಗ ಎಲ್ಲೆಲ್ಲಿ ಚೆಕ್ ಮಾಡ್ತಾರಂದ್ರೆ, ಒಂದು ಬೆಳಗಾವ್ದಾಗ ಹಾಸ್ಪಿಟ್ಲ್ ಅದ ಆರ್ಮಿದು, ಆಮೇಲೆ ಇನ್ನೊಂದು ಎಲ್ಲಿ ರೀ ಬೆಂಗಳೂರಾಗದ. ಕರ್ನಾಟಕದಾಗ 2 ಅದಾವೆ ರೀ. ಇದನ್ನು ಬಿಟ್ಟರೆ ಎಲ್ಲಿ ಬರೆದು ಕೊಡ್ತಾರೆ ರೀ? ಮತ್ತು ಕರ್ನಾಟಕದವ್ರಿಗೆ ಪುನಃ ಬರೆದು ಕೊಡ್ತಾರೆ ರೀ. ಕೆಲವೊಂದು ಪುನಃ ಬರೆದು ಕೊಡ್ತಾರೆ, ಗೊತ್ತಿರಲಿ ನಿಮಗೆ. ಇವು 3 ಜಾಗ ನಿಮ್ಮ ಒಟ್ಟು ಮೆಡಿಕಲ್ ಚೆಕ್ ಮಾಡು. ಕೆಲವೊಂದು ಬೆಳಗಾವಿಗೆ ಬರೆದು ಕೊಡ್ತಾರೆ, ಕೆಲವೊಂದು ಬೆಂಗಳೂರು ಕೊಡ್ತಾರೆ, ಕೆಲವೊಂದು ಪುನಃ ಕೊಡ್ತಾರೆ ರೀ. ಇವು 3 ಜಾಗ ನಮ್ಮ ಕರ್ನಾಟಕದವ್ರಿಗೆ ನಾವು ಎಲ್ಲೇ ಮೆಡಿಕಲ್ಗೆ ಹೋದ್ರು. ಆಮೇಲೆ ಸಾಧ್ಯದಷ್ಟು ಫಸ್ಟ್ನೇದ ಮೆಡಿಕಲ್ದಾಗ ಎಲ್ಲರೂ ಪಾಸ್ ಆಗಕ್ಕೆ ಪ್ರಯತ್ನ ಮಾಡಿರಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಒಮ್ಮೆ ಲೈನ್ ಮಾಡಿ ನಿಲ್ಸಿರ್ತಾರೆ ಅವರು. ನೀವು ಕಣ್ಣು ನೋಡೋದಾಗಿರ್ಬೋದು, ಕೈ ನೋಡೋದಾಗಿರ್ಬೋದು, ಹಲ್ಲು ನೋಡೋದಾಗಿರ್ಬೋದು, ಕೆಲವೊಂದು ಏನು ಹೊರಗಿನ ಭಾಗವನ್ನು ನೋಡ್ತಿರ್ತಾರೆ. ಒಮ್ಮೆ ಲೈನ್ ನೋಡಿ ಪಟ ಹಿಂಗೆ ಮುಂದೊಮ್ಮೆ ಹೋಗ್ತಾರೆ, ಹಿಂದೊಮ್ಮೆ ಬಂದುಬಿಡ್ತಾರೆ. ನರ ಅದು ಚೆಕ್ ಮಾಡ್ಕೊತ ತುದಿಗಾಲ ಮೇಲೆ ನಿಲ್ತಿರ್ತಾರೆ. ಅಲ್ಲಿ ಸಂದರ್ಭ ಹೆಂಗಿರೋದು ನೋಡಿಕೊಂಡು ಕರೆಕ್ಟಾಗಿ ನಿಮ್ಮ ಮೂಮೆಂಟ್ ಇರ್ಬೇಕು ರೀ ನಿಮ್ಮದು. ಒಟ್ಟು ಹುಮ್ತಾನ ಮಾಡಬೇಡ್ರಿ ಯಾರು. ಆ ರೀತಿ ಇದ್ದರೆ ಕರೆಕ್ಟಾಗಿ ನೀವು ಪಾಸ್ ಹಾಕಿರಿ. ಎಲ್ಲರೂ ಪಾಸ್ ಹಾಕಿರಿ. ಆದ್ರೆ ನಿಮಗೆ ಪ್ರಾಬ್ಲಮ್ ನಿಮ್ಗೆ ಗೊತ್ತಿರ್ತಾವೆ ಹೆಚ್ಚು ಅವು ಏನೋ ಇದ್ದರೂ ಸಂಬಂಧಪಟ್ಟ ಡಾಕ್ಟ್ರಿಗೆ ಭೇಟಿಯಾಗ್ರಿ. ಮೆಡಿಕಲ್ಗೆ ಸಂಬಂಧಪಟ್ಟಂಗೆ ಏನಾದರೂ ನೀವು ಪ್ರಶ್ನೆಗಳನ್ನ ಕೇಳಾರಿದ್ರೆ ನಾನು ಕೇಳ್ಬೋದು. ಆಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಬರಿಗಾಲೇನೂ ಪ್ರಾಕ್ಟೀಸ್ ಮಾಡಿರಿ, ಆಮೇಲೆ ಶೂಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿರಿ. ರೂಢಿ 2 ಥರ ಇರಲಿ ನಿಮ್ಗೆಲ್ಲರಿಗೂ. ಬರಿಗಾಲೇನೂ ಪ್ರಾಕ್ಟೀಸ್ ಇಟ್ಕೋರಿ. ಯಾಕಂದ್ರೆ ಈಗ ಮಳೆಗಾಲನ ಐತ್ರಿ, ಮಳೆ ಜೋರಾಗಿ ಚಾಲು ಆತಂದ್ರೆ ಹೋದ ಸಲ ರ್ಯಾಲಿ ಒಳಗೆ ನೀವು ನೋಡಿರಿ, ಅಲ್ಲಿ ಅಂದ್ರೆ ಬೂಟ್ ಹಾಕೊಂಡು ಓಡಾಕ ಬರ್ತಿರ್ಕಿಲ್ಲ, ಬರಿಗಾಲೇನೂ ಓಡಬೇಕಾಗಿತ್ತು. ಆಮೇಲೆ ಗ್ರೌಂಡ್ ಚೇಂಜ್ ಮಾಡಿದ್ರು ಬಿಡ್ರಿ. ಆದರೂ ನಿಮ್ಗೆ ಹೇಳ್ತೀನಿ, ಎಲ್ಲ ರೀತಿ ನೀವು ತಯಾರಿರಿ. ಆಮೇಲೆ ಸಾಧ್ಯ ಆದಷ್ಟು ಇಂಥ ಮಣ್ಣಿನ ಟ್ರ್ಯಾಕ್ ಗ್ರೌಂಡ್ ನಿಮ್ಮ ಸಮೀಪ ಎಲ್ಲರೂ ಇದ್ದರೆ ಅಲ್ಲೇ ಪ್ರಾಕ್ಟೀಸ್ ಮಾಡಿರಿ. ಅಂದರೆ ಇದು ಕಾಲು ನೋವು ಆಗಂಗಿಲ್ಲ ರೀ. ಇಂಥ ಟ್ರ್ಯಾಕ್ನಾಗ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರಿ. ಕಾಲು ಇವು ಪೇನ್ ಬರೋಂಗಿಲ್ಲ ರೀ. ಇಲ್ಲಿ ಆಮೇಲೆ ಇಲ್ಲಿ ಎಲ್ಲವೂ ಪೇನ್ ಬರ್ತಿರ್ತಾವೆ. ಕಂಟಿನ್ಯೂ ರಸ್ತೆ ಮೇಲೆ ಓಡೋರು, ರಸ್ತೆ ಮೇಲೆ ಓಡ್ರಿ. ವಾರಕ್ಕೆ ಒಂದು 2 ದಿನ ಅಟ್ಟ ಇಟ್ಕೋರಿ ರಸ್ತೆ ಮೇಲೆ. ಆಮೇಲೆ ಕೆಲವು ಮಂದಿ ಗ್ರೌಂಡ್ ಇರ್ತಾವೆ ರೀ, ಟ್ರ್ಯಾಕ್ ಸಿಂಥೆಟಿಕ್ ಗ್ರೌಂಡ್ ಇರ್ತಾವೆ ರೀ, ಪೂರ ಡಾಂಬ್ರ ಸಿಮೆಂಟ್ ಹಾಕಿದ್ದು ಇರ್ತಾವೆ ರೀ. ಅದು ಪ್ರಾಕ್ಟೀಸಿಗೆ ಒಳ್ಳೇದಲ್ಲ, ನಿಮ್ಗೆ ಗೊತ್ತಿರಲಿ. ಅದು ಒಳ್ಳೇದಲ್ಲ. ಯಾಕೆ ಒಳ್ಳೇದಂದ್ರೆ ಕಾಲು ನೋವು ಹಾಕವ್ರಿ ನಿಮಗೆ. ಆಮೇಲೆ ಹೋಗಿ ನೋಡಿರಿ, ರ್ಯಾಲಿ ಐತಿ ಅಂದಾಗ 3 ದಿನ ನೀವು ರೆಸ್ಟ್ ಇರ್ಬೇಕು. 3 ದಿನ ರೆಸ್ಟ್ ರೀ. 3 ದಿನ ರೆಸ್ಟ್ ಇರ್ಬೇಕು ರೀ ರ್ಯಾಲಿ. ಅಥವಾ 2 ದಿನ ರೆಸ್ಟ್ ಮಾಡ್ಬೇಕು. ಕಡಿಮೆ ಅಂದ್ರೆ 2 ದಿನ. 2 ದಿನ ರೆಸ್ಟ್ ಅಂದ್ರೆ ಹೆಂಗೆ, ವಾರ್ಮಪ್ಪ ಎಕ್ಸಸೈಸ ಮಾಡ್ಕೋದು, ರನ್ನಿಂಗು ಸ್ಲೋ ಆಗಿ ಜಾಗಿಂಗ್ ಮಾಡಿರಿ, ಹುಮ್ತಾನ ಮಾಡಂಗಿಲ್ಲ. ಆ ರೀತಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡುವಂಥ ಹುಡುಗರು 30ರಿಂದ 40 ಸೆಕೆಂಡ್ ಟೈಮ್ ಪರ್ಕ್ ಮಾಡ್ತೀರಿ. ನೀವು ಗೊತ್ತಿರಲಿಲ್ಲ ಅಲ್ಲಿ. ಈಗ ಫುಲ್ ಹಾರ್ಡ್ ಮಾಡೋದ್ರಿ. ಮುಂಜಾನೆ ಸಾಯಂಕಾಲ 2 ಟೈಮ್ ಫುಲ್ ಹಾರ್ಡ್ ಮಾಡಿರಿ. ಈಗ ಆ ಟೈಮ್ದಾಗ ರೆಸ್ಟ್ ಮಾಡಿದ್ರೆ ನನ್ನ ಅಂದಾಜು ಕಡಿಮೆ ಅಂದ್ರೆ 30 ಸೆಕೆಂಡ್ ಟೈಮ್ ಚೇಂಜ್ ಆಕೈತಿ. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ರೆಸ್ಟ್ ಕೊಟ್ಟು ರನ್ನಿಂಗ್ ಮಾಡಿರಿ, ರನ್ನಿಂಗ್ ಭಾಳ ಸ್ಪೀಡ್ ಆಕೈತಿ. ನೀವು ಬೇಕಾದ್ರೆ ಪ್ರತಿನಿತ್ಯ 2 ಟೈಮ್ ಮಾಡೋರ, ಒಂದು ದಿನ ಪೂರ್ತಿ ರೆಸ್ಟ್ ಮಾಡಿ ಮರುದಿನ ಟೈಮ್ ಹಚ್ಚಿ ಓಡ್ರಿ. ನೀವು ಟೈಮ್ ನಿಮ್ಗೆ ಗೊತ್ತಾಕೈತಿ ಯಾವ ರೀತಿ ಬದಲಾವಣೆ ಆಗ್ತದೆ. ಈಗ ಓಡ್ರಿ, ಹಾರ್ಡ್ ಮಾಡಿರಿ. ಇಲ್ಲೇನು ಟೈಮ್ ನಾವೇನು ಸಿಲೆಕ್ಷನ್ ಮಾಡ್ಕೋದಿಲ್ಲ. ಇವತ್ತು ಪ್ರಾಕ್ಟೀಸ್ ಮಾಡಿರಿ, ನಡೀತದೆ. ನೀವು ರ್ಯಾಲಿಗೆ ಹೋಗೋ ಮುಂದೆ ನಾನು ಹೇಳ್ತೀನಿ, ಒಟ್ಟು 2 ದಿನ ರೆಸ್ಟ್ ಮಾಡಿ ರ್ಯಾಲಿಗೆ ಹೋದ್ರೆ 100% ಎಲ್ಲರೂ ರನ್ನಿಂಗ್ ಪಾಸ್ ಸಿಕ್ಕಿರಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP,
ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.